ಒಳ ಮೀಸಲಾತಿಗಾಗಿ ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಸಮೀಕ್ಷೆಗೆ ಮನೆಗಳ ಹತ್ತಿರ ಬಂದಾಗ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಹೆಸರು ಹೇಳಬೇಕು ಎಂದು ದಲಿತ ಸಮುದಾಯ ಮುಖಂಡ ಕದಾಪುರ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಪಟ್ಟಣದ ಹೊರಮಠದ ಯಾತ್ರಿ ನಿವಾಸದಲ್ಲಿ ಮಂಗಳವಾರ 134ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ 118ನೇ ಜಗಜ್ಜೀವನ್ ರಾಮ್ ಜಯಂತಿಯ ಕಾರ್ಯಕ್ರಮ ಪೂರ್ವಭಾವಿ ಸಭೆ ನಡೆಯಿತು. ನಂತರ ಮಾತನಾಡಿದ ಅವರು, ಸುಮಾರು 40-50 ವರ್ಷಗಳಿಂದ ಮಾದಿಗ ಸಮುದಾಯದವರು ಒಳ ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಒಳ ಮೀಸಲಾತಿಗಾಗಿ ಯಾವುದೇ ಸರ್ಕಾರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನೀಡಿಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ. ಸಮೀಕ್ಷೆ ಆಧಾರದ ಮೇಲೆ ಒಳ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆಗೆ ನಮ್ಮ ಮಾದಿಗ ಸಮುದಾಯದವರು ಸಹಕಾರ ನೀಡಬೇಕು. 6ನೇ ತಾರೀಕಿನಿಂದ 25ರವರೆಗೆ ಸಮೀಕ್ಷೆ ನಡೆಯುತ್ತಿದೆ ಎಂದು ಅವರು ಮಾತನಾಡಿದರು. ನಾಯಕನಹಟ್ಟಿ ಪಟ್ಟಣದಲ್ಲಿ ಇದೇ ತಿಂಗಳು 28ರಂದು 134ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ 118ನೇ ಜಗಜೀವನ್ ರಾಮ್ ಜಯಂತಿ ಹಮ್ಮಿಕೊಂಡಿದ್ದು, ಹೆಚ್ಚಿನ ಜನಸಂಖ್ಯೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಹೋಬಳಿ ಮಟ್ಟದಿಂದ ಎಲ್ಲಾ ಸಮುದಾಯದ ಮುಖಂಡರು, ಪ್ರತಿನಿಧಿಗಳು, ಯುವಕರು, ಮಹಿಳೆಯರು, ಚುನಾಯಿತ ಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ವಿನಂತಿಸಿದರು. ಮತ್ತು ಕಾರ್ಯಕ್ರಮವನ್ನು ಅಂಬೇಡ್ಕರ್ ವೃತ್ತದಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಆದ್ದರಿಂದ ಎಲ್ಲರೂ ಬರಬೇಕೆಂದು ಮಾಧ್ಯಮದೊಂದಿಗೆ ಮಾತನಾಡಿದರು. ಚಳ್ಳಕೆರೆ ಶಾಸಕ ರಘುಮೂರ್ತಿ ತಾಲೂಕು ಮಟ್ಟದಲ್ಲಿ ಅದ್ದೂರಿಯಾಗಿ ತಾಲೂಕು ಆಡಳಿತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಏಪ್ರಿಲ್ 14ರಂದು ಸರ್ಕಾರದ ಕಾರ್ಯಕ್ರಮ ಇರುವುದರಿಂದ ಸುಮಾರು 5,000ರಿಂದ 6,000 ಜನರನ್ನು ಕರೆಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಆದರ್ಶ ಚಿಂತನೆಗಳನ್ನು ಜನರಿಗೆ ಮನವರಿಕೆ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನೆಲಗೇತನಹಟ್ಟಿ ನಾಗರಾಜ್, ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ, ಮರಿಪಾಲಯ್ಯ, ಯನ್ನಪ್ಪ, ಗೌರಿಪುರ ಬಸವರಾಜ್, ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಉಪ್ಪಾರಹಟ್ಟಿ ಮಲ್ಲಿಕಾರ್ಜುನ, ಎನ್ ಮಾರುತಿ, ಹರೀಶ್, ರಮೇಶ್, ನಾಗರಾಜ್ ಮೀಸೆ, ಚೌಡಪ್ಪ, ಗೌರಿಪುರ ಬಸವರಾಜ್, ಶಂಕರಸ್ವಾಮಿ, ಬಸಣ್ಣ, ತೊರೆಕೋಲಮ್ಮನಹಳ್ಳಿ ಮಧು, ಹೊನ್ನೂರಪ್ಪ, ನಾಗರಾಜ್, ನೆಲಗೇತನಹಟ್ಟಿ ಓಬಳೇಶ್, ಪಿವಿ, ಮಾರುತಿ, ಮಲ್ಲಿಕಾರ್ಜುನ್, ಅಬ್ಬೇನಹಳ್ಳಿ ಮಲ್ಲಿಕಾರ್ಜುನ್, ನಾಯಕನಹಟ್ಟಿ ಬಸಣ್ಣ ಹಾಗೂ ದಲಿತ ಸಮುದಾಯದ ಮುಖಂಡರು ಇದ್ದರು. ವರದಿ ಹರೀಶ್, ಎನ್ಕೆಎಸ್ ಟಿವಿ4, ನಾಯಕನಹಟ್ಟಿ. ಹೋಬಳಿ ಮಟ್ಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಮತ್ತು ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯನ್ನು ಹೋಬಳಿ ಮಟ್ಟದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಈಗ 2ನೇ ಸಭೆಯಲ್ಲಿ ಕೂಡ ಅಂತಿಮವಾಗಿ ದಿನಾಂಕವನ್ನು ನಿಗದಿ ಮಾಡಿದ್ವಿ. ದಿನಾಂಕ 28/4/2025ರಂದು ನಾಯಕನಹಟ್ಟಿಯ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಲ್ಮೀಕಿ ಸರ್ಕಲ್ನಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಜಾಥಾನ ಶುರು ಮಾಡಿ ಕರೆಕ್ಟಾಗಿ 12 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ. ಸಮಸ್ತ ಈ ಹೋಬಳಿಯ ಎಲ್ಲ ಸಮುದಾಯದ ಪ್ರತಿನಿಧಿಗಳು, ಯುವಕರು, ಮಹಿಳೆಯರು ಮತ್ತು ಚುನಾಯಿತ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಪತ್ರಿಕಾ ಮತ್ತು ಮೀಡಿಯಾ ಮುಖಾಂತರ ನಾವು ಒತ್ತಾಯ ಮಾಡ್ತಿದ್ದೀವಿ. ಹಾಗೆಯೇ ಈ ಭಾಗದ ಎಲ್ಲ ಮುಖಂಡರು ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿದ್ದು ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಮುಗಿಯುವವರೆಗೂ ಇನ್ನೂ 2 ಸಭೆಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಒಂದು ಸ್ವಾಗತ ಸಮಿತಿ ಮತ್ತು ಪ್ರಚಾರ ಸಮಿತಿ ಮತ್ತು ಆರ್ಥಿಕ ಸಂಪನ್ಮೂಲ ಸಮಿತಿಗಳನ್ನು ನಾವು ರಚನೆ ಮಾಡಿದ್ವಿ. ಆ ಸಮಿತಿಯಲ್ಲಿರ್ತಕ್ಕಂಥದ್ದು ಜವಾಬ್ದಾರಿಯುತವಾಗಿ
ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಆಮೇಲೆ ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಒಂದು 3,000 ಜನನ ಸೇರಿಸಿ ಅದ್ದೂರಿಯಾಗಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಮತ್ತು ಬಾಬು ಜಗಜೀವನರಾಮ್ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮವಾಗಿ ಮಾತನಾಡ್ತಕ್ಕಂಥ ರಿಸೋರ್ಸ್ ಪರ್ಸನನ್ನು ಕೂಡ ನಾವು ಕರೆಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅವರಿಗೆ ದಿನಾಂಕವನ್ನು ಕೂಡ ನಾವು ತಿಳಿಸಿ ಅವರಿಗೆ ಮನವರಿಕೆ ಮಾಡಿ ಆಮೇಲೆ ಎಲ್ಲ ವರ್ಗದ ಸಮುದಾಯದನ್ನ ಮತ್ತು ಎಲ್ಲ ವರ್ಗದ ಚುನಾಯಿತ ಪ್ರತಿನಿಧಿಗಳನ್ನು ಮತ್ತು ಎಲ್ಲ ವರ್ಗದ ನಾಯಕರುಗಳನ್ನು ಕರೆದು ಅಂಬೇಡ್ಕರ್ ಅವರ ಏನು ಆದರ್ಶಗಳಿದೆ, ಬಾಬು ಜಗಜೀವನರಾಮ್ ಅವರ ಏನು ಕಾರ್ಯವೈಖರಿದೆ, ಯಾಕಂದರೆ ಸಂವಿಧಾನ ಕೊಟ್ಟ ಮೇಲೆ ಸಂವಿಧಾನನ 100% ಕ್ರಿಯಾತ್ಮಕವಾಗಿ ಆಮೇಲೆ ಇಂಪ್ಲಿಮೆಂಟ್ ಮಾಡಿದಂಥ ಬಾಬು ಜಗಜೀವನರಾಮ್ ಅವರ ಕಾರ್ಯವೈಖರಿ ಬಗ್ಗೆ ಕೂಡ ನಮ್ಮ ಎಲ್ಲ ಜನರಿಗೆ ಒಂದು ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ಒಂದು ಮೆಸೇಜನ್ನು ಕೊಡಬೇಕಾಗಿತ್ತು. ದಯಮಾಡಿ ಎಲ್ಲ ಈ ಭಾಗದ ಸಮುದಾಯದವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಈಗ ಮತ್ತೊಂದು ಸಭೆಯಲ್ಲಿ ನಾವು ಈ ಭಾಗದಲ್ಲಿರ್ತಕ್ಕಂಥ ನಾಯಕನಹಟ್ಟಿ ಹೋಬಳಿಯಲ್ಲಿರ್ತಕ್ಕಂಥ ಎಲ್ಲ ನೌಕರರನ್ನ ಸಂಘಟನೆ ಮಾಡಿ ನೌಕರರ ಸಭೆಯನ್ನು ಮಾಡಿ ನೌಕರರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ಕೂಡ ನಾವು ಕೋರಲಿದ್ದೇವೆ. ಧನ್ಯವಾದಗಳು. ಮಾನ್ಯ ರಘುಮೂರ್ತಿ ಜನಪ್ರಿಯ ಶಾಸಕರು ಅವರು ಕೂಡ ತಾಲೂಕು ಮಟ್ಟದಲ್ಲಿ ಅದ್ದೂರಿಯಾಗಿ ತಾಲೂಕು ಆಡಳಿತದ ವತಿಯಿಂದ ಬಾಬು ಜಗಜೀವನರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು 14ನೇ ತಾರೀಕಿನಿಂದಲೇ ಸರ್ಕಾರದ ಕಾರ್ಯಕ್ರಮದವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಿದ್ದಾರೆ. ಸುಮಾರು 5,000 ರಿಂದ 6,000 ಜನರನ್ನು ಕರೆಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಆಮೇಲೆ ಬಾಬು ಜಗಜೀವನರಾಮ್ ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳು ಅವರ ಚಿಂತನೆಗಳನ್ನು ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋಂತೇಳಿ ಅಲ್ಲೂ ಕೂಡ ತಾಲೂಕು ಆಡಳಿತದಕ್ಕೆ ಜವಾಬ್ದಾರಿಯನ್ನು ವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕೂಡಿದ್ದಾರೆ. ಹಾಗೆಯೇ ಈ ಭಾಗದ ಎಲ್ಲ ಸಮುದಾಯದ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆಮೇಲೆ ಮತ್ತೊಂದು ವಿಶೇಷವಾದಂಥ ಒಂದು ಸೂಚನೆ, ಈಗಾಗಲೇ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ಈಗೊಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಕಳೆದ 6ನೇ ತಾರೀಕಿಂದ 25ರವರೆಗೂ ಸಮೀಕ್ಷೆ ನಡೀತಿದೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳು ಜಾತಿ ಕಾಲಮಲ್ಲಿ ಏನು ಮಾದಿಗ ಅಂತೇಳಿನೇ ಬರೆಸ್ಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯವಾಗಿದೆ. ಯಾಕಂದರೆ ಇದು ಸಮೀಕ್ಷೆ ಭಾಳ ಮುಖ್ಯವಾದಂಥ ಸಮೀಕ್ಷೆ. ಈ ಸಮೀಕ್ಷೆ ಎಲ್ಲ ವಿದ್ಯಾವಂತ ಸಮೂಹ ಆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅವರಿಗೆ ಸಮೀಕ್ಷೆದಾರರಿಗೆ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಿದ್ದೇವೆ.